ನಮಸ್ಕಾರ ಎಲ್ಲ ರೈತ ಮಿತ್ರರಿಗೂ. ಇವತ್ತು ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಡಕೆ ಕೃಷಿಗೆ ಹೆಸರುವಾಸಿಯಾಗಿರೋ ಸಾಗರ ತಾಲೂಕಲ್ಲಿದ್ದೀವಿ. ಇವತ್ತು ನಾವು ಸುಧಾರಿತ ಅಡಕೆ ಕೃಷಿ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಾವು ಭಾರತದಲ್ಲಿ ನೋಡೋದಾದ್ರೆ 75% ಉತ್ಪಾದನೆ ಮತ್ತು ವಿಸ್ತೀರ್ಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಹಾಗೆ ಕರ್ನಾಟಕದಲ್ಲಿ ನೋಡೋದಾದ್ರೆ ಶಿವಮೊಗ್ಗ ಜಿಲ್ಲೆ ಹೈಯೆಸ್ಟ್ ಏರಿಯಾ ಮತ್ತೆ ಹೈಯೆಸ್ಟ್ ಪ್ರೊಡಕ್ಷನ್ ಒಂದಿಗೆ ಮೊದಲನೇ ಸ್ಥಾನದಲ್ಲಿದೆ. ಕೇವಲ ಕರಾವಳಿ, ಮಲೆನಾಡು ಮತ್ತೆ ಅರೆಮಲೆನಾಡು ಪ್ರದೇಶಗಳಿಗೆ ಸೀಮಿತವಾಗಿದ್ದ ನಮ್ಮ ಅಡಕೆ ಬೆಳೆ ಈಗ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವ್ಯಾಪಿಸಿದೆ. ಹಾಗೆ ಹೊರ ರಾಜ್ಯಗಳಲ್ಲೂ ಸಹ ತುಂಬಾ ವೇಗವಾಗಿ ವಿಸ್ತರಿಸ್ತಾ ಇದೆ. ಅಡಿಕೆ ಬೆಲೆ ದಿನ ದಿನ ಮೇಲೇರ್ದ ಹಾಗೆ ಅಡಿಕೆ ಮೇಲಿರೋ ನಮ್ಮ ವ್ಯಾಮೋಹ ತುಂಬಾ ಹೆಚ್ಚಾಗ್ತಾ ಇದೆ. ನಾವೆಲ್ಲ ಜಾಸ್ತಿ ಜಾಗದಲ್ಲಿ ಅಡಿಕೆ ತೋಟ ಮಾಡಬೇಕು ಅಂತ ಯೋಚನೆ ಮಾಡೋದ್ರಲ್ಲೇ ಮುಳುಗ್ಬಿಟ್ಟಿದೀವಿ. ಆದ್ರೆ ಇರೋ ಜಾಗದಲ್ಲೇ ನಾವು ಹೇಗೆ ಅತ್ಯಧಿಕ ಇಳುವರಿ ಪಡಿಬೇಕು ಅನ್ನೋದ್ರ ಕಡೆ ಗಮನ ಹರಿಸೋದೇ ಕಡಿಮೆ ಮಾಡ್ಬಿಟ್ಟಿದೀವಿ. ಬಹಳಷ್ಟು ಜನ ನಾವ್ ಏನ್ ಅನ್ಕೊಂಡಿರ್ತೀವಿ ಅಂದ್ರೆ ಕೃಷಿ ಅಂದ್ರೆ ಬಿಸಿಲಲ್ಲಿ ಕೆಲಸ ಮಾಡೋದು ಅಂತ. ಆದ್ರೆ ಆಕ್ಚುಲಿ ಕೃಷಿ ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಜೊತೆ ನಾವು ಬೆಳೆಸಿರುವಂತ ಒಂದು ಸುಮಧುರ ಸಂಬಂಧ. ಇದನ್ನ ನಾವು ಜನರ ಅಥವಾ ರೈತರ ಜೀವನ ಶೈಲಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ಭಾಗದ ರೈತರಲ್ಲಿ ಒಂದು ಭಾವನೆ ಇದೆ, ಮಲೆನಾಡಲ್ಲಿ ಒಳ್ಳೆ ಇಳುವರಿ ತೆಗೋಕ್ಕಾಗಲ್ಲ, ನಮ್ಮಲ್ಲಿ ಕಡಿಮೆ ಬಿಸಿಲಿರುತ್ತೆ, ಮಳೆಗಾಲದಲ್ಲಿ 5-6 ತಿಂಗಳು ಸೂರ್ಯನ್ನೇ ನೋಡಲ್ಲ. ಆದ್ರೆ ಬಯಲ್ಸೀಮೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಒಳ್ಳೆ ಬೆಳಕಿರುತ್ತೆ, ಒಳ್ಳೆ ಗಾಳಿ ಇರುತ್ತೆ, ಒಳ್ಳೆ ಬಿಸಿಲಿರುತ್ತೆ, ಹಾಗಾಗಿ ಅಲ್ಲಿ ಒಳ್ಳೆ ಇಳುವರಿ ಕೊಡುತ್ತೆ. ಮಲೆನಾಡಲ್ಲಿ 1-2 ಕೊನೆ ಕೊಡೋ ಸಸಿ ಕೂಡ ಬಯಲ್ಸೀಮೆಯಲ್ಲಿ ಹಾಕಿದ್ರೆ 4-5, 6, 8 ಕೊನೆ ಕೊಡುತ್ತೆ ಅಂತ ಹೇಳ್ತಾರೆ. ಒಂದು ಮರಕ್ಕೆ ಇಲ್ಲೆಲ್ಲ 15-20 kg ತೆಗೆದೆ ಅಂತಂದ್ರೆ ಅದೇ ದೊಡ್ಡ ಸಾಧನೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಬಯಲ್ಸೀಮೆಯಲ್ಲಿ ಜಾಸ್ತಿ ಬಿಸಿಲೇ ಇರ್ಬೋದು, ಜಾಸ್ತಿ ಬೆಳಕಿರ್ಬೋದು, ಅಲ್ಲಿ ಕೊಳೆ ಇಲ್ಲ, ನಮ್ಮಲ್ಲಿ ಕೊಳೆ ಜಾಸ್ತಿ. ಹೀಗೆ 108 ಕಂಪ್ಯಾರಿಸನ್ ಮಾಡೋದ್ರಲ್ಲೇ ನಾವು ನಮ್ಮ ಸಮಯವನ್ನ ಬಹಳ ವ್ಯರ್ಥ ಮಾಡ್ತಾ ಇದ್ದೀವಿ. ಆದ್ರೆ ಇಲ್ಲೊಬ್ಬ ರೈತರು ಸುಮಾರು 2,500 3,500 ಮಳೆ ಬೀಳೋ ಈ ಸಾಗರದಲ್ಲಿ ತುಂಬಾ ಅತ್ಯದ್ಭುತವಾಗಿ ಅಡಕೆ ಬೆಳೆದಿರೋದನ್ನ ನೋಡಿದ್ರೆ ಎಂಥವ್ರಿಗಾದ್ರೂ ಆಶ್ಚರ್ಯ ಆಗುತ್ತೆ. ಹೆಚ್ಚು ಕಮ್ಮಿ ಬಯಲ್ಸೀಮೆ ತೋಟಗಳಿಗೆ ಸಮನಾಗಿ ಅಥವಾ 1 ಪಟ್ಟು ಹೆಚ್ಚು ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬೆಳೆದಿದ್ದಾರೆ. ಇವತ್ತು ನಾನ್ ನಿಮಗೆ ಪರಿಚಯಿಸ್ತಾ ಇರೋದು ಸಾಗರದ ಪ್ರಗತಿಪರ ರೈತರಾದ ಶ್ರೀಯುತ ಸತೀಶ್ ಮುಂಗ್ರವಳ್ಳಿಯವರನ್ನ.